ವರ್ಕೌಟ್ ಆಗಲ್ರಿ, ಮಾಡ್ಬೇಕು ಅಷ್ಟೇ ಮಾಡ್ಬೇಕು. ಈ ಗೊಬ್ಬರ ರೇಟಿಗೆ ಅದಕ್ಕೆ ಹೋದ ವರ್ಷ ಈ ವರ್ಷಕ್ಕೆ ನೋಡಿದ್ರೆ ಬಹಳ ಡಿಫ್ರೆಂಟ್ ಐತ್ರಿ. ಹೌದು, ಉಳಿತದೋ ಉಳಿಯಲ್ಲ. ಇನ್ನು ಭಗವಂತನ ನಂಬಿಕೊಂಡು ರೈತರದು ಕಷ್ಟ. ಹೌದು, ಮಾಡ್ಬೇಕು ಅಷ್ಟೇ ಸರ್. ಲಕ್ಷಾಂತರ ರೂಪಾಯಿ ಇದು ಮಾಡೇಬೇಕು, ಇನ್ವೆಸ್ಟ್ ಮಾಡ್ಬೇಕು. ಬರ್ತದೋ ಬರಲ್ಲ, ಭಗವಂತ ಮಳೆರಾಯ ಕಾಲುವೆ ನೀರು ಎಲ್ಲ ಬಂದ್ರೆ ಹೌದು ಬೆಳೆ ಬರ್ಬೋದಂತ ಒಂದು ವಿಶ್ವಾಸದ ಮೇಲೆ ಮಾಡ್ತೀವಿ ನಾವು. ಹೌದು, ಆ ವಿಶ್ವಾಸ ಬಿಟ್ಟು ಬೇರೆ ಏನ್ ದಾರಿ ಇಲ್ಲ. ಹೌದು. ಗೊಬ್ಬರದ ಅಂತ ಮಾತಾಡಕ್ ಬಂದ್ರೆ ಗೊಬ್ಬರ ವಿಷಯ ಮಾತಾಡಕ್ ಇಲ್ಲ ಸರ್. ವರ್ಷ ದಿನಕ್ಕೆ ಗೊಬ್ಬರ ರೇಟ್ ಜಾಸ್ತಿ ಆಗ್ತದೆ. ಹೌದು, ಈಗ ಹೋದ್ ತಿಂಗಳಿದ್ದ ರೇಟ್ ಈ ತಿಂಗಳಿಲ್ಲ ಸರ್. ಹೌದು, ಹೋದ್ ತಿಂಗಳ 1800 ಅಂದ್ರಿ ಸರ್, 2020. ಹೌದು, ಈ ವರ್ಷ 2000 ಅಂತಾರೆ ಸರ್. 2000. ಹೌದು, 2100 ತನಕ ಆತಂತ. 2200 ತನಕ ಹೋಗೋ ಚಾನ್ಸಸ್ ಇದೆ. ನನ್ನ ಹತ್ರ ಲೀಸ್ಟ್ ಇದೆ. ಆ ಲೀಸ್ಟ್ ಕೂಡ ನಾನು ಈ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಮಳೆ ಪಳೆ ಸ್ವಲ್ಪ ಚಾಲ ಬಂದ್ರೆ ನಂಬಿಕೊಂಡು ನಮ್ಗಂತೂ ಬೇರೆ ಏನ್ ಕೆಲಸ ಬರಲ್ಲ. ಹೌದು, ಏನ್ ಮಾಡಕ್ ಬರಲ್ಲ. ಈಗ ಕೆಲವ್ರು ಲೇಬರ್ ಕೆಲಸ ಮಾಡ್ಬೇಕು, ರೈತರ ಕೆಲಸನೇ ಮಾಡ್ಬೇಕು. ಏನಿಲ್ಲ, ನಂಬಿಕೊಂಡು ಒಂದು ಮಳೆರಾಯನ ಒಂದು ಕಾಲವನ್ನು ನಂಬಿಕೊಂಡು ಹೌದು, ಮಳೆರಾಯನ ಮೇಲೆನೆ ಅಬ್ಲಂದ್ರಿ. ನಮ್ಮೂರು ಅರಿವಿ ಅಂತ ಮಳೆ ಬಂದ್ರೆ ನೀರು ಬರ್ತಾವ್ರಿ. ಮಳೆ ಮೇಲೆ ಅಬ್ಲಂದ್ರಿ ಸಮಸ್ಯೆ. ಯಾವ ಇಲ್ಲಿ MLA ಗಳು ಯಾರು MP ಗಳು ಯಾರು ಸ್ಪಂದಿಸಿಲ್ಲ ಸರ್. ಆ ಮಿನಿಸ್ಟ್ರು ಸ್ಪಂದಿಸಿಲ್ಲ ನಮ್ಗೆ. ಓಕೆ, ಕಾಲೇಜ್ ಬಗ್ಗೆ ಅಧಿಕಾರ ಇಲ್ದಾಗ ಬಹಳಷ್ಟು ಮಾತಾಡಿ ಅವರೇ ಸ್ಟ್ರೈಕಿಗೆ ಬರ್ತಾರೆ. ಇವತ್ತು ಮಿನಿಸ್ಟರ್ ಆಗಿರ್ತಕ್ಕಂಥ ಬೋಸರಾಜ್ ಆಗಿರ್ಬೋದು, ಅಂಪೈ ಸೌಕರ್ ಆಗಿರ್ಬೋದು, ಹೌದು ಬರ್ತಾರ್ರಿ. ಇವತ್ತು ಅಧಿಕಾರಕ್ಕೆ ಬಂದ ಮೇಲೆ ಅವ್ರು ಯಾರು ಬಂದಿಲ್ಲ. ಅಂದ್ರೆ ಇವಾಗ ಹೋರಾಟ ಮಾಡ್ಕೊಂಡು ನೀರ್ ತರಂತ ಸಂದರ್ಭ ಕ್ರಿಯೇಟ್ ಆಗಿದೆ. ಇವಾಗ ಗ್ಯಾರಂಟಿ ಇಲ್ಲ, ಗ್ಯಾರಂಟಿ ಇಲ್ಲ ರೀ ರೈತರದ್ದು. ಯಾವುದು ಗ್ಯಾರಂಟಿ ಇಲ್ಲ. ಭಗವಂತೆ ಕಾಪಾಡ್ಬೇಕು. ಹೌದು. ಈಗ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಆದಿ. ನನ್ನ ಆದಿ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ವಿಶೇಷತೆ ಏನಪ್ಪ ಅಂತಂದರೆ 2026-27ನೇ ಸಾಲಿನ ಮುಂಗಾರು ಸಸಿಮಡಿ ಹಾಕುವಂಥ ಭತ್ತದ ಸಸಿಮಡಿಯನ್ನು ಹಾಕುವಂಥ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹೌದು ವೀಕ್ಷಕರೇ, ರಾಯಚೂರು ಜಿಲ್ಲೆಯ ಶಿರ್ವಾರ್ ತಾಲೂಕಿನ ಹರಿವಿ ಗ್ರಾಮದಲ್ಲಿ, ಅಂದರೆ ನಮ್ಮ ಗ್ರಾಮದಲ್ಲೇ ಕೂಡ ಇವಾಗ ಸಸಿಮಡಿ ಹಾಕೋ ಕಾರ್ಯಕ್ರಮ ಭರದಿಂದ ಸಾಗಿದೆ. ಆ ಸಸಿಮಡಿ ಹಾಕುವ ಒಂದು ವಿಡಿಯೋನ ನಾನು ನಿಮ್ಮ ಮುಂದೆ ತರಲು ಬಯಸ್ತಿದ್ದೇನೆ. ಅದೇನಪ್ಪ ಅಂತಂದರೆ, ಇವರು ರೈತರು ಯಾವ ಒಂದು ಬೀಜನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಕಳೆದ ವರ್ಷ ಯಾವ ಬೀಜ ಹಾಕಿದ್ರು, ಯಾವ ಥರ ಲಾಭ ಇತ್ತು, ನಷ್ಟ ಏನಾಗಿತ್ತು, ಯಾವುದರಿಂದ ನಷ್ಟ ಆಗುತ್ತೆ, ಈಗಿರುವಂಥ ಪ್ರಾಬ್ಲಮ್ಗಳು ಯಾವ ಥರ ಫೇಸ್ ಮಾಡ್ತಾ ಇದ್ದಾರೆ ಅಂತ ಕಂಪ್ಲೀಟಾಗಿ ನಾನು ಆ ರೈತರ ಹತ್ರ ಮಾತಾಡ್ಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲ ಸಮಸ್ಯೆಗಳಿಗೆ ಉತ್ತರನ ನಾವು ನಮ್ಮ ರೈತರ ಹತ್ರನೇ ಕೇಳೋಣಂತ ಬನ್ನಿ. ಈ ಜಮೀನಿನ ರೈತರು ಇಲ್ಲಿರ್ತಾರೆ, ಅವ್ರ ಹತ್ರನೇ ಮಾತಾಡೋಣ. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು, ನಿಮ್ಮ ಪರಿಚಯ ಮಾಡಿಸ್ಕೊಡ್ರಿ. ನಮ್ಮ ಹೆಸರು ಮೊಟ್ಟಲು ಮಾರಪ್ಪ ಅಂತೇಳಿ ಸರ್. ಓಕೆ. ಅರಿವಿ ಗ್ರಾಮ, ಶಿರ್ವಾರ್ ತಾಲೂಕು, ರಾಯಚೂರು ಜಿಲ್ಲೆ. ಓಕೆ. ಇವಾಗ ನೀವು ರೈತರಾಗಿದ್ದೀರಲ್ಲ, ಏನೇನು ಬೆಳೆ ಬೆಳಿತೀರಿ ನೀವು? ಏನು ಸರ್, ನಾವು ಭತ್ತ ಅಷ್ಟೇ ಬೆಳಿತೀವಿ. ಭತ್ತ ಬೆಳಿತೀರಿ. ಓಕೆ. ಅಂದರೆ ಇದು ಭತ್ತದ ನಾಡು ಅಂತಾನೆ ಹೆಸರಾಗಿರೋದ್ರಿಂದ ಭತ್ತ ಬೆಳಿತೀರಿ. ಇದು ತುಂಗಭದ್ರಾ ಎಡದಂಡೆ ಭಾಗ 89 ಡಿಸ್ಟ್ರಿಬ್ಯೂಟರ್ ಕಾಲೇ ಡಿಸ್ಟ್ರಿಬ್ಯೂಟರ್ ಕೊನೆ ಭಾಗದ ನಿರಾಶ್ರಿತ ರೈತರ ಅಂತಲೂ ಕೂಡ ಹೇಳಿದ್ರೆ ತಪ್ಪಾಗಲಾರ್ದು. ಎಸ್. ಸೊ ಇವಾಗ ಕಳೆದ ವರ್ಷ ನೀವು ಯಾವ್ಯಾವ ಬೀಜ ಹಾಕಿದ್ರಿ? ಕಳೆದ ವರ್ಷನೂ ಸೋನಾ ಹಾಕಿದ್ರಿ. ಸೋನಾ ಮೊಸರು ಹಾಕಿದ್ರಿ. ಎಷ್ಟು ಬಂತು ಇಳುವರಿ? 42 ಬಂತು. 42 ಬಂತು. ಏನು ರೇಟಿಗೆ ಮಾರ್ಕೊಂಡ್ರಿ ನೀವು? ನಾವು ರೇಟ್ ಏನಂದ್ರೆ 17 ರೂಪಾಯಿಗೆ ಮಾರ್ಕೊಂಡಿವ್ರಿ. 17 ರೂಪಾಯಿ ಮಾರಿದ್ರಿ. ಓಕೆ. ಇವಾಗ ನೀವು ಸ್ವಂತ ಜಮೀನು ಎಷ್ಟಿದೆ, ಆಮೇಲೆ ಬಾಡಿಗೆ ಮಾಡ್ತೀರಾ, ಹೆಂಗೆ? ಸ್ವಂತ ಜಮೀನು 6 ಎಕರೆ ಇದೆ. 6 ಎಕರೆ ಇದೆ. ಎಷ್ಟು ಎಕರೆ ನೀವು ಭತ್ತ ನಾಟಿ ಮಾಡಿ? ಭತ್ತ ನಾಟದ ಲೀಜಿಗೆ ಒಂದು 30 ಎಕರೆ, 36 ಎಕರೆ, 40 ಎಕರೆ ಮಾಡ್ತಾರೆ. 40 ಎಕರೆ ತನಕ ನೀವು ಲೀಜಿಗೆ ಮಾಡ್ತೀರಾ. ಓಕೆ. ಈಗ ಲೀಸ್ ಕೊಟ್ಟು ಈ ರೇಟಿಗೆ ನಿಮ್ಗೆ ಏನಾದ್ರು ವರ್ಕೌಟ್ ಆಗಿದೆಯಾ? ಏನು ವರ್ಕೌಟ್ ಆಗಲ್ರಿ, ಮಾಡ್ಬೇಕು ಅಷ್ಟೇ. ಮಾಡ್ಬೇಕು. ಈ ಗೊಬ್ಬರ ರೇಟಿಗೆ ಅದಕ್ಕೆ ಹೋದ ವರ್ಷ ಈ ವರ್ಷಕ್ಕೆ ನೋಡಿದ್ರೆ ಬಹಳ ಡಿಫ್ರೆಂಟ್ ಐತ್ರಿ. ಹೌದು. ಉಳಿತದೋ ಉಳಿಯಲ್ಲ. ಇನ್ನು ಭಗವಂತನ ನಂಬಿಕೊಂಡು ರೈತರದು ಕಷ್ಟ. ಹೌದು, ಮಾಡ್ಬೇಕು ಅಷ್ಟೇ ಸರ್. ಲಕ್ಷಾಂತರ ರೂಪಾಯಿ ಇದು ಮಾಡೇಬೇಕು, ಇನ್ವೆಸ್ಟ್ ಮಾಡ್ಬೇಕು. ಬರ್ತದೋ ಬರಲ್ಲ, ಭಗವಂತ ಮಳೆರಾಯ ಕಾಲುವೆ ನೀರು ಎಲ್ಲ ಬಂದ್ರೆ ಹೌದು ಬೆಳೆ ಬರ್ಬೋದಂತ ಒಂದು ವಿಶ್ವಾಸದ ಮೇಲೆ ಮಾಡ್ತೀವಿ ನಾವು. ಹೌದು, ಆ ವಿಶ್ವಾಸ ಬಿಟ್ಟು ಬೇರೆ ಏನ್ ದಾರಿ ಇಲ್ಲ. ಹೌದು. ಈ ಕಳೆದ ವರ್ಷ 45 ಬಂತು ಅಂತ ಹೇಳ್ತೀರಿ. ಈಗ 1 ಎಕರೆಗೆ ಎಷ್ಟು ಖರ್ಚು ಬಂತು, ಎಷ್ಟು ಲಾಭ ಆಯ್ತು ನಿಮ್ಮ ಅಂದಾಜು? ಅಂದ್ರೆ ಲೀಸ್ ಕೊಟ್ಟ ಮೇಲೆ ಏನಾದ್ರು ಉಳಿದಿಲ್ವಾ? ಲೀಸ್ ಕೊಟ್ಟ ಮೇಲೆ ಏನು ಎಕರೆಗೆ ಒಂದು 3-4-5 ಸಾವಿರ ರೂಪಾಯಿ, 5 ಸಾವಿರ ಒಳಗನೆ ಅಷ್ಟೇ. 1 ಎಕರೆಗೆ 1 ಎಕರೆಗೆ 5 ಸಾವಿರ ಉಳಿತು ಅಂತಂದ್ರೆ, ನೀವು 40 ಎಕರೆಗೆ 4-5 20 ಅಂದ್ರೆ 2 ಲಕ್ಷ ರೂಪಾಯಿ ಉಳಿತು. 2 ಲಕ್ಷ ರೂಪಾಯಿ ಸಲುವಾಗಿ ನೀವು 6 ತಿಂಗಳಿಂದ 8 ತಿಂಗಳ ಶ್ರಮ ಪಡ್ಬೇಕು. ದುಡ್ದು ನಾವು ನಮ್ಮ ಕೆಲಸ ಮಾಡಿದ್ದು. ಅಂದ್ರೆ ಸ್ವಂತ ಟ್ರ್ಯಾಕ್ಟರ್ ಇದೆಯಾ? ಸ್ವಂತ ಟ್ರ್ಯಾಕ್ಟರ್ ಇದೆ. ಅದು ಒಂದ್ ಸ್ವಲ್ಪ ಉಳಿತದ ಅಂತ ಹೇಳಿ ನಾವು ಕೆಲಸ ನೀರ್ ಕಟ್ಟಿದ್ದು ಅದು ಇದು. ಮನೆಯವರು ಒಂದ್ ಸ್ವಲ್ಪ ಕೆಲಸ ಮಾಡಿದ್ದು, ಬೇರೆಯವ್ರ ಹೊಲಕ್ಕೆ ಹೋಗೋ ಬದಲು ಮಾಡ್ಕೊಂಡಂಗ ಆಗ್ತದೆ. ಅದೇ ಒಂದ್ ಸ್ವಲ್ಪ ಲಾಭ. ಲಾಭ. ಓಕೆ.
ಈಗ ನೀವು ಕಳೆದ ವರ್ಷ ಈಗ ಗೊಬ್ಬರ ರೇಟು ಈ ವರ್ಷ ಗೊಬ್ಬರ ರೇಟ್ಗೆ ಭಾಳ ಡಿಫ್ರೆನ್ಸ್ ಆಕತ್ತದ. ಜಗ್ಗಿ ಡಿಫ್ರೆನ್ಸ್. ಈಗ ಎಲ್ಲಿ ನೋಡಿದ್ರು ಸ್ಟಾಕ್ಗಳಂತೂ ಸಿಗುವಲ್ವು. ಭಾಳಷ್ಟು ಜನ ರೈತರು ಮುಂಚೆಕನೆ ತಗೊಂಡು ಮನೇಲಿ ಇಟ್ಕೊಳ್ಳೋಂಥದ್ದು ನಡೆದ ಎಲ್ಲ ಸ್ಟಾಕ್ ಮಾಡಿದ್ದಾರೆ, ಸ್ಟಾಕ್ ಮಾಡ್ಕೊಂಬೇಕಾಗ್ತಾರ. ಈಗ ಮುಂದೊಂದು ದಿನ ಗೊಬ್ಬರದ ಅಭಾವ ಬರೋ ಚಾನ್ಸಸ್ ಇದೆ. ಬರೋದೈತಿ. ಈ ವರ್ಷ ನೀವು ಎಷ್ಟು ಎಕರೆ ಈಗ ಮಾಡಕತ್ತೀರಿ? ಈ ವರ್ಷ 40 ಎಕರೆ. ಇದು 40 ಎಕರೆ. ಈಗ 40 ಎಕರೆಗೆ ಗೊಬ್ಬರಕ್ಕೆ ಏನಾದರೂ ಪ್ರಿಕಾಷನ್ ತಗೊಂಡಿರಾ? ಇನ್ನ ಏನಿಲ್ಲ. ಏನಿಲ್ಲ. ಈಗ ನಾಳೆ ಸಿಗ್ಲಿಲ್ಲ ಅಂತಂದ್ರೆ ಏನು ಫೇಸ್ ಮಾಡ್ತೀರಿ ನೀವು? ಏನು ಫೇಸ್ ಮಾಡ್ಬೇಕ್ರಿ. ಓಕೆ. ಈಗ ಈ ವರ್ಷಕ್ಕೆ ನೀವು 2020 ಕೊಡ್ತಾರಲ್ಲ ಅದೇ ಅಂಗಡಿಯವ್ರು ಕೊಡ್ತಾರಂತ ಒಂದು ವಿಶ್ವಾಸ. ಅಂದ್ರೆ ಪ್ರತಿ ವರ್ಷ ಅಲ್ಲೇ ತಗೊಳ್ಳೋದ್ರಿಂದ ನಿಮಗೆ ರೆಗ್ಯುಲರ್ ಕಸ್ಟಮರ್. 22 ವರ್ಷ ಆಯ್ತು ರೀ ನಮ್ದು. ಒಂದೇ ಅಂಗಡಿಯಾಗ ತಗೊಳ್ತೀರಿ. ಓಕೆ. ಅಲ್ಲಿ ನಿಮ್ಗೆ ರೆಗ್ಯುಲರ್ ಕಸ್ಟಮರ್ ಅಂತ ಹೇಳಿ ಅವ್ರ ವಿಶ್ವಾಸದ ಮೇಲೆ ಮಾಡಕತ್ತೀವಿ. ಅಚ್ಚಾ, ಓಕೆ. ಒಳ್ಳೇದಾಗಲಿ. ಈ ವರ್ಷ ನೀವು 2026-27 ಬೆಳೆಗೆ ಇವತ್ತು ಜೂನ್ 2ನೇ ತಾರೀಕು ಇಷ್ಟು ಬೇಗ ಎದಕ್ಕೆ ಹಾಕಕತ್ತೀರಿ? ಯಾಕಂತಂದ್ರೆ ಡ್ಯಾಮಿಗೆ ಇನ್ನೂ ನೀರು ಬರ್ತಾ ಇಲ್ಲ, ಆಮೇಲೆ ಇನ್ನೂ ಮೀಟಿಂಗ್ ಆಗಿಲ್ಲ ಕೂಡ. ಇಷ್ಟು ಬೇಗ ಎದಕ್ಕೆ ಹಾಕಕತ್ತೀರಿ? ಅಂದ್ರೆ ಇದರ ಉದ್ದೇಶ ಏನು? ಯಾಕಂದ್ರೆ ಇವತ್ತು ಏನಂದ್ರೆ ನಮಗೆ ಬೋರ್ವೆಲ್ ಇದಾವೆ. ಬೋರ್ವೆಲ್ ನಂಬಿಕೊಂಡು ಒಂದು ಒಟ್ಟು ಮುಂಕಟ್ಟು ಹಚ್ಬೇಕಂತೇಳಿ ಇದನ್ನ ಬೋರ್ವೆಲ್ಗೆ ಎಷ್ಟು ಎಕರೆ ಅಷ್ಟು ರೀ? ಬೋರ್ವೆಲ್ಗೆ ಒಂದು 15ರಿಂದ 20 ಎಕರೆ. 20 ಎಕರೆಗೆ ಆಗಷ್ಟು ಬೋರ್ವೆಲ್ ಇದೆಯಾ? ಇದೆ. ಓಕೆ. ಮಳೆ ಬಂದ್ರೆ ಒಂದು 20 ಎಕರೆ ಆಗ್ಬೋದು. ಮಳೆ ಬರಲಿಲ್ಲ ಅಂದ್ರೆ 10-15. ಆಮೇಲೆ ಕಾಲುವೆ ನೀರಿಗೆ ಬೇರೆ ಸಪ್ರೇಟ್ ಆಗ್ತದೆ. ಕಾಲುವೆ ನೀರಿಗೆ ಇನ್ನ ಲೇಟ್ ಆಗುತ್ತೆ. ಇನ್ನ ಲೇಟ್ ಆಗಿ ಆಗ್ತದೆ. ಈಗ ಯಾವ ಹಾಕೇನ್ರಿ ಬೀಜ? ಯಾವ BT2 ಅಂತೇಳಿ ಸೋನಾ ಮಸೂರಿ. ಯಾವುದು? BT2 ಸೋನಾ ಮಸೂರಿ. ಓಕೆ. ಎಲ್ಲಿ ತಂದ್ರಿ ಬೀಜ? ಎಲ್ಲಿ ತಂದ್ರಿ? ಇವು ಬೀಜ ಕರೀಂನಗರ್ಲಿ ತರಿಸಿದ್ರಂತ್ರಿ. ಓಕೆ. ಈ ಗೈಗೊಟ್ಟು ಕ್ಯಾಂಪ್ ನಲ್ಲಿ ತಂದಿದ್ದೀವಿ. ಗವಿಟ್ ಕ್ಯಾಂಪ್ ಅಲ್ಲಿ ತಂದ್ರಿ. ಎಷ್ಟೊಂದು ಪ್ಯಾಕೆಟ್ ಬಿತ್ತು ನಿಮ್ಗೆ? ಅದು 1100 ರೂಪಾಯಿ ಒಂದು ಪ್ಯಾಕೆಟ್ ಕೊಟ್ರೆ 25 ಕೆಜಿ ಪ್ಯಾಕೆಟ್. 25 ಕೆಜಿ 1100. ಅಂದ್ರೆ ಒಂದು ಪ್ಯಾಕೆಟ್ ಎಷ್ಟು ಎಕರೆಗೆ ನಾಟಿ ಮಾಡ್ಬೋದು ನೀವು? 1 ಎಕರೆಗೆ ಮಾಡ್ಬೋದ್ರಿ. 25 ಕೆಜಿ 1 ಎಕರೆಗೆ ಅಂತ ಹೇಳ್ತಾರ್ರಿ. ನಾವು ಒಂದು 15 ಪ್ಯಾಕೆಟ್ ಒಂದೆಲ್ಲ ಹಾಕಿವಲ್ರಿ. 15 ಎಕರೆಲಿಂದ 20 ಎಕರೆಗೆ ಬರ್ಬೋದು. ಒಂದು 5 ಎಕರೆ ಎಕ್ಸ್ಟ್ರಾ ಬರ್ಬೋದು. 5 ಎಕರೆ ಬರ್ಬೋದು, 25 ಎಕರೆಗೂ ಬರ್ಬೋದ್ರಿ. ಆ ಸಸಿ ಮಡಿ ನಾಟಿಗೆ ಮೇಲೆ ಇದಾಗ್ತದ್ರಿ. ಹೋದ ವರ್ಷ ನಾನು ಅದೇ 5 ಚೀಲ ಹಾಕಿದ್ರಿ. 5 ಚೀಲ ಹಾಕಿದ್ರೆ 28 ಎಕರೆಗೆ ಆಗಿತ್ತು ಹೋದ ವರ್ಷ. ಈ ವರ್ಷ ಏನಾಗ್ತದೆ? ನಾರು ಚೆನ್ನಾಗಿ ಈಲ್ಡ್ ಬರೋದ್ರ ಅಂದ್ರೆ ಚಲೋ ನಾಟಿ ಮೇಲೆ ಇದಾಗ್ತದೆ. ಓಕೆ. ಈಗ ಕಳೆದ ವರ್ಷಕ್ಕೆ ಈ ವರ್ಷಕ್ಕೆ ಏನೇನು ತೊಂದರೆಗಳಾಗ್ಬೋದು ನಿಮ್ಗೆ? ಅಂದ್ರೆ ಈಗ ಗೊಬ್ಬರದಂತೂ ಒಂದು ತೊಂದರೆ ಇದೆ. ಈಗ ನೀರಿಂದು ಸಮಸ್ಯೆ ಏನಾದ್ರು ಸಮಸ್ಯೆ ಐತೆ. ನಾವು ಲಾಸ್ಟ್ ಭಾಗದವರು ನೀರಿಗಂತೂ ಪೂರ್ತಿ ಸಮಸ್ಯೆ ಐತೆ. ಮೊದಲು ನೀರ್ಮಾನ್ಯವ್ರು ಎಲ್ಲಾರು ಫೇಸ್ ಮಾಡ್ತಿದ್ದಾರೆ. ಹೌದು. ಈಗ ಅವರು ಲಾಸ್ಟ್ ನೀರಾಗಿ ಅವ್ರು ನೀರ್ ಮುಟ್ಟಲ್ಲ, ಅವ್ರು ಸರ್ಕೊಂಡ್ಬಿಟ್ರು. ಈಗ ನಮ್ಮ ಅರಿವರಷ್ಟೇ ಸ್ವಲ್ಪ ಇದು ಮಾಡಕ್ ಹಚ್ಚಿವ್ರಿ. ಶಂಕರಗೌಡ ಅಂತೇಳಿ ನಮ್ಮ ಲೀಡರ್ ಇದಾನ್ರಿ. ಅವ್ರಲಿಂದ ಅವ್ರ ಮುಖಾಂತರನೇ ಅವ್ರ ಮಾರ್ಗದರ್ಶನದಿಂದ ನೀರಿಗೆ ಒಂದಷ್ಟು ಹೋರಾಟ ಮಾಡ್ತಾ ಇದೀವಿ. ಹೋರಾಟ ಮಾಡಿ ನೀರು ತರಬೇಕು. ಅಂದ್ರೆ ಹೋರಾಟ ಮಾಡಿ ನೀರ್ ತರಂತ ಸಂದರ್ಭ ಕ್ರಿಯೇಟ್ ಆಗಿದೆ. ಅದೇ ನಾನು ಯಾವ ಇಲ್ಲಿ MLA-ಗಳು ಯಾರು MP-ಗಳು ಯಾರು ಸ್ಪಂದಿಸಿಲ್ಲ ಸರ್. ಯಾವ ಮಿನಿಸ್ಟ್ರು ಸ್ಪಂದಿಸಿಲ್ಲ ನಮ್ಗೆ. ಕಾಲೇಜ್ ಬಗ್ಗೆ ಅಧಿಕಾರ ಇಲ್ದಾಗ ಬಹಳಷ್ಟು ಮಾತಾಡಿ ಅವರೇ ಸ್ಟ್ರೈಕಿಗೆ ಬರ್ತಾರೆ. ಇವತ್ತು ಮಿನಿಸ್ಟರ್ ಆಗಿರ್ತಕ್ಕಂಥ ಬೋಸರಾಜ ಆಗಿರ್ಬೋದು, ಅಂಪೈ ಸೌಕರ್ ಆಗಿರ್ಬೋದು, ಬರ್ತಾರ್ರಿ. ಇವತ್ತು ಅಧಿಕಾರಕ್ಕೆ ಬಂದ ಮೇಲೆ ಅವ್ರು ಯಾರು ಬಂದಿಲ್ಲ. ನೀರಿನ ತನಕ ನೀರಿಗೆ ಬಂದಿಲ್ಲ, ಯಾರು ಬಂದಿಲ್ಲ. ಅಂದ್ರೆ ಈಗ ನಾವು ಇಲ್ಲಿ ಅಲ್ಲಿ ಶಿರವಾರದಲ್ಲಿ ಅವರೇ ಸ್ಟ್ರೈಕ್ ಮಾಡ್ಯಾರ. ಓಕೆ. ಅಂದ್ರೆ ಇವಾಗ ಹೋರಾಟ ಮಾಡ್ಕೊಂಡು ನೀರ್ ತರಂತ ಸಂದರ್ಭ ಕ್ರಿಯೇಟ್ ಆಗಿದೆ. ಓಕೆ. ಬ್ಯಾಸಿಗೆ ಬೆಳಿಗೂ ಬರ್ತಾವ ನೀರು? ಬ್ಯಾಸಿಗೆ ಬೆಳಿಗ್ಗೆ ಬರಲ್ರಿ ನಮ್ಗೆ. ಈ ಮಳೆಗಾಲಕ್ಕೆ ಹೋರಾಟ ಮಾಡಂಗಾಗೈತೆ. ಮಳೆಗಾಲಕ್ಕೆ ಹೋರಾಟ ಮಾಡಂಗಾಗೈತೆ. ಓ, ಓಕೆ. ಅಂದರೆ ಈಗ ಒಂದು 7-8 ವರ್ಷ ಆಯಿತು ನಾಕಂಡಂತೆ. ಯಾಕಂದರೆ ನಾನು ಒಬ್ಬ ಇದೇ ಊರಿನ ರೈತ ಆಗಿರೋದ್ರಿಂದ ನನಗೆ ಗೊತ್ತಿರೋದ್ರಿಂದ ಈಗ 7-8 ವರ್ಷದ ಕೆಳಗೆ ನಾವು 2 ಬೆಳೆ ಬರ್ತದೆ. ಇದೇ ಜಮೀನ ನಾನೇ ಮಾಡ್ತಿದ್ದೆ. ನಾನು 2 ಬೆಳೆ ನಾಟಿ ಮಾಡ್ತಿದ್ದೆ. ಎಲ್ಲರೂ ಬೆಳೆದಾರೆ 2 ಬೆಳೆ ಕಾಲುವೆ ನೀರಿಗೆ ನಾಟಿ ಮಾಡ್ತಿದ್ದೆ. 2009ರಲ್ಲಿ ಬಂದಿದ್ದೆ ಸರ್. ಅದೇ ಸರ್. ಹೌದು. ಆಮೇಲೆ ಒಂದ್ಸಲ ಲಡವಂತರಲ್ಲಿ ಒಂದ್ಸಲ ಬಂತು. ಹೌದು. ಇತ್ತೀಚಿನ ದಿನಮಾನಗಳು ಹೆಂಗಾಗ್ಯಾವ ಅಂತಂದ್ರೆ ಮಳೆಗಾಲಕ್ಕೇ ಹೋರಾಟ ಮಾಡಿ ನೀರು ತರಂಗಾಗೈತೆ. ಹೌದೌದು. ಬೇಸಿಗೆಯಲ್ಲಿ 2ನೇ ಬೆಳೆ ಬಂದ್ರೆ ನಮಗೆ ಮುಟ್ಟದು ಮುಟ್ಟದಲ್ಲ ನೀರು. ಅಂದ್ರೆ ಇವಾಗ ಇಷ್ಟು ತೊಂದರೆ ನಿಮ್ಮ ಅನಿಸಿಕೆ ಪ್ರಕಾರ ಯಾಕಾಯ್ತು? ಕಾಲುವೆಗೆ ಇಷ್ಟು ತೊಂದರೆ ಯಾಕಾಯ್ತು? ಅಲ್ಲಿ ಏತ ನೀರಾವರಿ ಅಂತೇಳಿ ಮಾಡ್ಕೊಂಡ್ರಲ್ಲಿ ಮೇಲ್ಭಾಗದಲ್ಲಿ. ನಮ್ ಭಾಗದ ನೀರಲ್ಲ ಅವ್ರು ಕಸ್ಕೊಂಡ್ಬಿಟ್ಟು ಹಂಗಾಗಿ ಅಕ್ರಮ ನೀರಾವರಿ ಮಾಡ್ಕೊಂಡ್ರಲ್ರಿ. ಈಗ ಅಲ್ಲೆಲ್ಲ ಮಿನಿಸ್ಟರ್ಗಳು ಅವರು ಇವರು ಒಂದು ಅಕ್ರಮ ನೀರಾವರಿ ಐತಲ್ರಿ. ನಮ್ ಭಾಗದ ನೀರೆಲ್ಲ ಅಲ್ಲಿ ಹೋಗ ಕೆರೆಗಳ ನಿರ್ಮಾಣ ಮಾಡ್ಕೊಂಡು ಆಮೇಲೆ ಭೂಮಿಗಳೆಲ್ಲ ನೀರಾವರಿ ಮಾಡ್ಕೊಂಡು ಹಂಗಾಗಿ ನಾವು ಕೆಳಗಿನ ಭಾಗದ ರೈತರಿಗೆ ಬಹಳ ತೊಂದರೆ ಆಗತ್ತೆ. ಓಕೆ. ಇದಕ್ಕೆ ಹೋರಾಟ ಅಂತ ಬಂದಾಗ ಯಾರು ಮಿನಿಸ್ಟರ್ಗಳು ಯಾರು ಇಲ್ಲಿ ನಮ್ ಭಾಗದ ಇವರು ಮಿನಿಸ್ಟರ್ಗಳಾಗ್ಲಿ, MLA-ಗಳಾಗ್ಲಿ, MP-ಗಳಾಗ್ಲಿ ಇವರೆಲ್ಲ ಒಂದಿಷ್ಟು ಮಾಡ್ಬೇಕಾಗುತ್ತೆ ಸರ್ಕಾರ ಇದ್ದಾಗ. ನಮ್ಮ ಸರ್ಕಾರ ಇದ್ರೆ ಮಾಡ್ತು ಅಂತ ಹೇಳ್ತಾರ. ಮತ್ತೆ ತಮ್ಮ ಸರ್ಕಾರ ಬರೋದು ಅದೇ ಮಸಳು ಕಣ್ಣೀರು ಅಷ್ಟೇ ಸರ್. ಓಕೆ. ಈಗ ಅಲ್ಲೆಲ್ಲ ಪ್ರಭಾವಿಕ ನಾಯಕರ ಇದಾರೆ. ಅವ್ರ ಮುಂದೆ ಇವ್ರು ಏನ್ ಮಾಡಕ್ ಆಗಲ್ಲ. ಹೌದು.
ಏನು ಹೇಳಕ್ಕೆ ಬಯಸ್ತೀರಿ ಇವಾಗ ರೈತರಿಗೆ, ನಮ್ಮ ಅರವಿ ಗ್ರಾಮದ ರೈತರಿಗೆ ಆಗಿರ್ಬೋದು, ಇನ್ನೊಬ್ಬ ರೈತರುಗಳಿಗೆ ಆಗಿರ್ಬೋದು, ಕಾಲೇವು ನೀರನ್ನ ನಂಬಿಕೊಂಡು ಬೇಸಾಯ ಮಾಡೋವಂಥವ್ರಿಗೆ ನೀವೇನು ಹೇಳಕ್ಕೆ ಬಯಸ್ತೀರಿ ನಿಮ್ಮ ಕಡೆ? ಕಾಲೇಜ್ ನೀರು ನಂಬಿಕೊಂಡು ನಮ್ಗಂತೂ ಬೇರೆ ಏನು ಕೆಲಸ ಬರಲ್ಲ ರೀ. ಹೌದು, ಏನು ಮಾಡಕ್ ಬರಲ್ಲ. ಈಗ ಕೆಲವ್ರು ಲೇಬರ್ ಕೆಲಸ ಮಾಡ್ಬೇಕು, ರೈತರ ಕೆಲಸನೇ ಮಾಡ್ಬೇಕು. ಏನಿಲ್ಲ, ನಂಬಿಕೊಂಡು ಒಂದು ಮಳೆರಾಯನ್ನ ಒಂದು ಕಾಲೇವನ್ನ ನಂಬಿಕೊಂಡು ಹೌದು, ಮಳೆರಾಯನ ಮೇಲೆನೆ ಅವಲಂಬಿ ರೀ. ನಮ್ಮೂರು ಅರಿವಿ ಅಂತ ಮಳೆ ಬಂದ್ರೆ ನೀರು ಬರ್ತಾವ್ರಿ. ಹೌದು, ಮಳೆ ಮೇಲೆ ಅವಲಂಬಿ. ಹೌದು. ಸೊ ಒಳ್ಳೇದಾಗಲಿ ಮಾರಪ್ಪ ಅವರೇ, ನಿಮಗೂ ಕೂಡ ಈ ಬೆಳೆ ಚೆನ್ನಾಗಿ ಬರಲಿ. ಈ ವರ್ಷ ಮಳೆ ಬೆಳೆ ಚಲೋ ಆಗಿ ಎಲ್ಲ ಒಳ್ಳೇದಾಗಲಿ. ಈ ಸಸಿ ಮಡಿ ಕೂಡ ಚಲೋತ್ನಾಗ ಬಂದು ನಿಮಗೆ ಒಳ್ಳೆ ಇಳುವರಿ ಕೊಡಲಿ, ಒಳ್ಳೆ ರೇಟ್ ಸಿಗಲಿ. ಮತ್ತು ಈ ರೇಟ್ ಬಗ್ಗೆ ಹೇಳೋದಾದ್ರೆ ನೀವೇನು ಹೇಳಕ್ಕೆ ಬಯಸ್ತೀರಿ? ಈ ರೇಟ್ಗೆ ನಿಮ್ಗೆ ವರ್ಕೌಟ್ ಆಗುತ್ತಾ? ಈ ರೇಟ್ ಇದ್ರೆ ವರ್ಕೌಟ್ ಆಗಲ್ಲ ರೀ. ವರ್ಷನ್ ರೇಟ್ ಏನೋ ಒಂದು ಸ್ವಲ್ಪ ರೇಟ್ ಒಂದು 100-200 ರೂಪಾಯಿ ಸಿಗ್ಬೋದು ಇವತ್ತಿನ ರೇಟಿನ ಪ್ರಕಾರ. ಇವತ್ತು 2350ರಿಂದ 400 ರೂಪಾಯಿ ಹೋದ ಡಿಸೆಂಬರ್ ಖರೀದಿ ಆಗಕಚ್ಚವ್ರಿ. ಹೌದು, ಏನೋ ಒಂದು 200 ರೂಪಾಯಿ ನಮ್ಗೆ ಜಾಸ್ತಿ ಸಿಗ್ಬೋದು ಅಂತ ಒಂದು ವಿಶ್ವಾಸದಿಂದ ಮಾಡಕತ್ತೀರಿ. ಅದೇ ಅಂದ್ರೆ ಏನಂತಂದ್ರೆ ಗ್ಯಾರಂಟಿ ಇಲ್ಲ, ಗ್ಯಾರಂಟಿ ಇಲ್ಲ ರೀ ರೈತರದ್ದು. ಯಾವುದು ಗ್ಯಾರಂಟಿ ಇಲ್ಲ. ಭಗವಂತೆ ಕಾಪಾಡ್ಬೇಕು. ಹೌದು, ಈಗಂತೂ ಹೊಸ ಲೀಸ್ಟ್ ಬಿಡುಗಡೆ ಮಾಡಿದೆ ಕೃಷಿ ಇಲಾಖೆ ಕಡೆಯಿಂದ. ಗೊಬ್ಬರದ ರೇಟು 2000 ಗಡಿ ದಾಟಂತ ಚಾನ್ಸಸ್ ಕೂಡ ಇದೆ. ದಾಟಿಬಿಟ್ಟದ ಆಲ್ರೆಡಿ. ಓಕೆ, ಅಂದ್ರೆ ಎಲ್ಲಾ ರೀತಿಯಿಂದ ತೊಂದರೆ ಇದೆ ಅಂತ ಹೇಳ್ತೀವಿ. 2026 ಒಳ್ಳೆ ಬೆಳೆ. ಇನ್ನು ಮುಂದಿನ ದಿನಮಾನಗಳು ಆತ್ಮಹತ್ಯೆ ಮಾಡ್ಕೊಂಡಾರ. ಹೌದೌದು, ಬಹಳಷ್ಟು ಜನ ಒಕ್ಕಲ್ತನ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸಾಲ ಬಾಧೆ ಎಷ್ಟಂತ ತಾಳಕ. ಹೌದು, ಇವತ್ತು ಅವ್ರ ಕಷ್ಟ ನಮಗೂ ಬರ್ಬೋದು, ಇವ್ರಲ್ಲದ ಇರ್ಬೋದು, ಏನು ಹೇಳಕ್ಕಿಲ್ಲ. ಹೌದೌದು. ಸೊ ಆಗಲಿ ಮಾರಪ್ಪ ಅವರೇ, ನಿಮಗೆ ಕೂಡ ಇದು ಈ ವರ್ಷ ಮಳೆ ಬೆಳೆ ಎಲ್ಲ ರೀತಿಲಿ ಚಲೋತ್ನೆಗಾಗಿ ನಿಮ್ಮ ಬೆಳೆನೂ ಚೆನ್ನಾಗಿ ಬಂದು ನಿಮ್ಗೆ ಲಾಭ ಆಗಲಿ ಅಂತ ನಾನು ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಆಲ್ ದ ಬೆಸ್ಟ್ ಮಾರಪ್ಪ ಅವರೇ. ಮುಂದಿನ ದಿನಮಾನಗಳೆಲ್ಲ ನಿಮ್ಗೆ ಒಳ್ಳೇದಾಗಲಿ. ಆಯ್ತು, ನಮಸ್ಕಾರ. ನಮಸ್ಕಾರ. ವೀಕ್ಷಕರೇ ಬನ್ನಿ, ಈ ಜಮೀನಲ್ಲಿ ಇನ್ನೊಬ್ಬರು ಅವರ ಸಹೋದರರಾಗಿರ್ತಕ್ಕಂಥ ಮೋನೇಶ್ ಅನ್ನೋರು ಕೂಡ ಇಲ್ಲಿದ್ದರು. ಅವರು ಕೂಡ ನಿನ್ನೆ ದಿವಸ ಸಸಿಮಡಿನ ಹಾಕಿದ್ದಾರೆ. ಬಟ್ ಕಾರಣಾಂತರದಿಂದ ಅವ್ರ ಜಮೀನಿಗೆ ಹೋಗೋಕ್ಕಾಗಲಿಲ್ಲ ನಾನು. ಸೊ ಅವರು ಕೂಡ ಇಲ್ಲೇ ಕರೆಸಿ ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ನಮಸ್ಕಾರ ಮೋನೇಶ. ನಮಸ್ಕಾರ. ನಿಮ್ಮ ಹೆಸರು, ನಿಮ್ಮ ಪರಿಚಯ ಮಾಡಿಕೊಡು. ಸರ್, ನಮ್ಮ ಮೌನೇಶ್ ನಾಯಕ್ ಅಂತ ಹೇಳಿ ಸರ್. ಊರು ಬಂತು ಅರಿವಿ ಬಸವಣ್ಣ ಕ್ಯಾಂಪು. ಓಕೆ. ರಾಮಸಿರುವ ಡಿಸ್ಟಿಕ್ ರಾಯಚೂರು ಸರ್. ಓಕೆ. ನೀನು ಎಷ್ಟು ಎಕರೆ ನಾಟಿ ಮಾಡ್ತಿ? ಸರ್, ಒಂದು 30-35 ಎಕರೆ ನಾಟಿ ಮಾಡ್ತೀವಿ. ಭತ್ತ ಬೇರೆ ಬೆಳೆ ಏನೇನು ಮಾಡ್ತಿ? ಒಂದು 5 ಎಕರೆ ಅದ್ರಾಗ ಹತ್ತಿ ಮಾಡಿ. ಹತ್ತಿ ಮಾಡ್ಕೊಂತಿದ್ದಿ. ಓಕೆ. ನೀನು ನಿನ್ನೆ ಸಸಿ ಮಡಿ ಹಾಕಿದಿ. ಹೌದು. ಯಾವ ಬೀಜ ಹಾಕಿದ್ರಿ ನೀವು? ಸರ್, ಅದು BP2 ಹಾಕಿವಿ ಸರ್. ಇದೇನಾ? ಇದೆ ಸರ್, BP204 ಅಂತ ಹೇಳಿ ಸೋನಾ ಮಸರೆ. ಇದೇನಾ? ಇದೆ ಸರ್. ನಿನ್ನೆ ನಾವು ಇದು ಮಾಡಿ ಸರ್. ಓಕೆ. ಇದು ಪ್ಯೂರ್ ಸೋನಾನಾ? ಪ್ಯೂರ್ ಸೋನ್ ಸರ್. ಪ್ಯೂರ್ ಸೋನಾ ಎಲ್ಲಿ ತಂದ್ರಿ ಸರ್? ಇದು ಬಲ್ಟಿಗೆ ಬಸವಣ್ಣ ಕ್ಯಾಂಪ್ ಹತ್ರ ತಗೊಂಬಂದ್ರಿ. ಓಕೆ. ಮತ್ತೆ ಇದೊಂದೇ ಹಾಕಿದ್ರೆ ನೀವು ಬೇರೆ ಯಾವ್ದಾದ್ರು ಹಾಕಿದ್ರಿ? ಮತ್ತೆ ಸರ್, ಒಂದು ಈ ವರ್ಷ ಒಂದು 10 ಎಕರೆ ಬೇರೆ ಮಾಡ್ಬೇಕಂತೇಳಿ 7715 ಅಂತೇಳಿ ತಂದಿವಿ ಸರ್. ಅದು ಕ್ರಾಸಿಂಗ್ ಸೋನಾ. ಅದು ಸ್ವಲ್ಪ ಇದಕ್ಕಿಂತ ಒಂದು 10 ದಿನ ಸೋನಾ ಮಸರಿಗಿಂತ ಲೇಟ್ ಆಗಿ ಬರ್ತದೆ ಸರ್. ಯಾವ್ದು? 7715 ಸರ್. 7715 ಅದನ್ನು ಸೋನಾನೇ? ಸೋನಾ ಸರ್, ಪ್ಯೂರ್ ಸೋನ್ ಸರ್. KNM. ಅದು ಬಂತು ಚಲೋ ಬರ್ತದೆ ಅಂತ ಹೇಳಿ ಸರ್ ಇಳುವರಿ. ಓಕೆ. ಒಂದು 45ರಿಂದ 50 ಬರ್ತಂತ ಅಂದ್ರೆ ಸ್ವಲ್ಪ ವೇಟ್ ಕಡಿಮೆ ಸರ್. ಅದು ಬಂತು ಬೆಂಕಿ ರೋಗ ಅದೆಲ್ಲ ಬರಲ್ಲ ಅಂತ ಹೇಳಿ. ಅದು ಸ್ವಲ್ಪ ತಡ್ಕೊಳ್ಳೋ ಶಕ್ತಿ ಐತೆ. ಬೆಂಕಿ ರೋಗ ಬರಲ್ಲ ಅಂತ ಸರ್. ಆಮೇಲೆ ಹೈಟ್ ಇದೇ ಹೈಟ್ ಇರುತ್ತೆ ಸರ್. ನಾರ್ಮಲ್ ಹೈಟ್ ಸೋನಾ ಬಂದಂಗೆ ಬರುತ್ತೆ ಸರ್. ಅಂದ್ರೆ ಗಾಳಿ ಪಾಳಿ ಬೀಳಲ್ಲ ಅಂತ ಹೇಳಿ ಸರ್. ಓಕೆ. ಅದೊಂದು ಬಂತು. ಇದು ಹೋದರ್ ಸಹ ನಾವು ವೈರ್ಲೆಸ್ ಜಾಸ್ತಿ ಬಂದ್ ಸರ್. ಎಲ್ಲಾರು ಗೊತ್ತಿದ್ದೆ. ವೈರ್ಲೆಸ್ ಬಂದು ಏನ್ ನೆಲ್ಲ ಆಗಲ್ಲ, ಬೆಳೆ ತೆನೆಗಳು ಜಾಸ್ತಿ ಹೋದು ವೈರ್ಲೆಸ್ ಬಂದ್ ಕೀಸ್ ಕಲಾಸ್ ಎಲ್ಲ ಇದಾದಂಗ ಆಗ್ಬಿಡಿ ಸರ್. ಹೌದು. ಹಂಗಾಗಿ ಈ ವರ್ಷ ಬಹಳ ಜನ ಸ್ವಲ್ಪ ಕ್ರಾಸಿಂಗ್ ಸೋನಾ ಮಾಡ್ಯಾರ ಸರ್. ಅದಕ್ಕಾಗಿ ನಾವು ಒಂದ್ 30 ಎಕರೆ ಒಂದು 10 ಎಕರೆ ಮಾಡಮಂತೇಳಿ ನಿನ್ನೆ ಓಕೆ ಬೀಜ ನಾವು ಚೆಲ್ಲಿವಿ ಸರ್. ನಿನ್ನೆ ಸಸಿ ಮಡಿ ಹಾಕಿದೆ. ಹೌದು, ನಿನ್ನೆ ನಿಮ್ಮ ಜಮೀನಿಗೆ ಬರ್ಬೇಕು ಅನ್ಕೊಂಡೆ, ಆಗ್ಲಿಲ್ಲ. ಸ್ವಲ್ಪ ಬೇರೆ ಕೆಲಸದ ಮೇಲೆ ಬಿಜಿ ಇದ್ದೆ. ಅದಕ್ಕೆ ನಿನ್ನನ್ನು ಇಲ್ಲಿ ಕರೆಸಿ ಇಲ್ಲಿ ಕೂಡ ನಿಮ್ಮನ್ನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ನೀವು ನಿಮ್ದು ಕೂಡ ಬೋರ್ವೆಲ್ ಇದೆಯಾ? ನಾ ಬೋರ್ವೆಲ್ ಸರ್. ಎಷ್ಟು ಎಕರೆ ನಾಟಿ ಮಾಡ್ತೀವಿ ಬೋರ್ವೆಲ್ಗೆ? ಬೋರ್ವೆಲ್ ಒಂದು 15 ಎಕರೆ ನಾಟಿ ಮಾಡ್ತೀವಿ. 15 ಎಕರೆ. ಉಳಿಕೆದ್ದೆಲ್ಲ ಕಾಲೇವು? ಉಳಿಕೆದ್ದೆಲ್ಲ ಕಾಲೇವು. ಓಕೆ. ಏನು ಹೇಳಕ್ ಬಯಸ್ತೀರಿ ನೀವು ಬೆಳೆ ಬಗ್ಗೆ ಆಗಿರ್ಬೋದು, ಈಗಿನ ಪರಿಸ್ಥಿತಿ ಬಗ್ಗೆ ಆಗಿರ್ಬೋದು, ಗೊಬ್ಬರದ ಬಗ್ಗೆ ಆಗಿರ್ಬೋದು? ಗೊಬ್ಬರದ ಅಂತ ಮಾತಾಡಕ್ ಬಂದ್ರೆ ಗೊಬ್ಬರ ವಿಷಯ ಮಾತಾಡಕ್ ಏನಿಲ್ಲ ಸರ್. ವರ್ಷ ದಿನಕ್ಕೆ ಗೊಬ್ಬರ ರೇಟ್ ಜಾಸ್ತಿ ಆಗ್ತದೆ. ಹೌದು. ಈಗ ಹೋದ ತಿಂಗಳಿದ್ದ ರೇಟ್ ಈ ತಿಂಗಳಿಲ್ಲ ಸರ್. ಹೌದು. ಹೋದ ತಿಂಗಳು 1800 ಅಂದ್ರ ಸರ್. 2020. ಹೌದು. ಈ ವರ್ಷ 2000 ಅಂತಾರೆ ಸರ್. 2000. ಹೌದು. 2100 ತನಕ ಆತಂತ 2200 ತನಕ ಹೋಗೋ ಚಾನ್ಸಸ್ ಇದೆ. ನನ್ನ ಹತ್ರ ಲೀಸ್ಟ್ ಇದೆ. ಆ ಲೀಸ್ಟ್ನು ಕೂಡ ನಾನು ಈ ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಯಾಕಂದ್ರೆ ಕಳೆದ ತಿಂಗಳಲ್ಲಿ ಎಷ್ಟಿತ್ತು, ಈ ತಿಂಗಳಲ್ಲಿ ಎಷ್ಟಾಗ್ತಾ ಇದೆ ರೇಟ್ ಅನ್ನೋದನ್ನು ಲೀಸ್ಟೇ ಇದೆ ನನ್ನ ಹತ್ರ. ಕೃಷಿ ಇಲಾಖೆ ಕಡೆಯಿಂದನೇ ಬಿಡುಗಡೆ ಮಾಡಿರ್ತಾರೆ. ಹಾಗಾಗಿ ಇವಾಗ ನೀವು MRP ರೇಟಲ್ಲಿ ತೊಗೊಳ್ತಾ ಇದ್ದೀರಾ, ಏನು ಹೆಚ್ಚಿನ ರೇಟಲ್ಲಿ ಏನಾದರೂ ತೊಗೊಳ್ತಾ ಇದ್ದೀರಾ ಗೊಬ್ಬರ? ನಾವು ಒಂದು ಅಂಗಡಿ ಇದೆ ಸರ್, ವಿಜಯಲಕ್ಷ್ಮಿ ಗಡ್ಯಾಸ್ ಅಂತೇಳಿ. ಓಕೆ. ಭಾಳ ಒಂದು 15 ವರ್ಷ ಆಯ್ತು ಸರ್ ನಾವು ಕುಲ್ತಾನ ಮಾಡಕ. ಅಲ್ಲೇ ತಂದಿವಿ ನಾವು, ಬೇರೆ ಕಡೆ ಅಂತ ತಂದಿಲ್ಲ.
ಏನು ಅವಳೇಸು ಕೊಟ್ಟಗಂತ ಇದಾರೆ ಅವ್ರು ಭರವಸೆ ಮೇಲೆ ಕೊಡ್ತಾರೆ. ಅವ್ರೇನು ರೇಟ್ ಗೀಟ್ ಏನು ಎಲ್ಲ ಕರೆಕ್ಟ್ ಆಗ್ತಾರ? ರೇಟ್ ಗೀಟ್ ಏನು ಕರೆಕ್ಟ್ ರೀಸನಬಲ್ ರೇಟ್ ರೀ, ಯಾವ್ದೇನು ಎಲ್ಲ ಕಂಪನಿದೇ ಇರುತ್ತೆ ಸರ್ ಅವರಲ್ಲಿ. ನಮ್ಮ ಗ್ರಾಮದಲ್ಲಿ ಸೊಸೈಟಿ ಇದೆಯಲ್ಲ, ಸೊಸೈಟಿಯಲ್ಲಿ ತಗೊಳ್ಳಲ್ಲ ನೀವು? ಸೊಸೈಟಿಯಲ್ಲಿ ಸರ್ ಟೈಮಿಗೆ ಸಿಗಲ್ಲ, ಗೊಬ್ಬರ ಸಿಗಲ್ಲ. ಈಗ ನೋಡಿ ಈಗ ಎಲ್ಲ ಕಡೆ ಈಗ ರೈತರು ಕೂಡ ಕೇಳಷ್ಟು ಗೊಬ್ಬರ ಸಿಗಲ್ಲ ಸರ್, ಸ್ವಲ್ಪ ಕೊಡ್ತಾರೆ. ಆದ್ರೆ ಟೈಮಿಗೆ ಕೂಡ ಸ್ವಲ್ಪ ಲೇಟ್ ಆಗ್ತದೆ ಸರ್. ಅದೇ ನಮ್ಮ ಟೈಮಿಗೆ ಸಿಗಲ್ಲ. ನಮ್ಮ ಟೈಮ್ ಸಿಗಲ್ಲ ಸರ್. ಅದೇ ಓಕೆ, ಅವ್ರು ತಂದವಾಗ ನಾವು ತಗೋಬೇಕು ಸರ್. ಹಂಗಾಗಿ ಇದಾತ್ ಸರ್. ಓಕೆ, ಹತ್ತಿ ಏನಾದರೂ ಮಾಡ್ತೀರಾ? ಇದೇ ವರ್ಷ ಒಂದು 5 ಎಕರೆ ಮಾಡಿ ಸರ್. 5 ಎಕರೆ ಹತ್ತಿ ಇಟ್ಟಿದ್ದೆ. ಓಕೆ, ಒಳ್ಳೇದಾಗಲಿ. ಮತ್ತೇನು ಹೇಳಕ್ ಬಯಸ್ತೀರಿ ಮೋನಿಶ್ ಅವರ? ಮತ್ತೇನಿಲ್ಲ ಸರ್, ಸ್ವಲ್ಪ ಆದೊಟ್ಟು ಮಳೆ ಪಳೆ ಸ್ವಲ್ಪ ಚಾಲ ಬಂದ್ರೆ ನಮ್ಮ ಬೆಳೆ ಪಳೆ ನೀಟಾಗಿ ಸಿಗ್ತಾವೆ ಸರ್. ಹೌದು, ಕಾಲಿನ ನೀರು ಅಂತ ನೋಡಿದ್ದೈತೆ ನಮ್ಮ ಅರಿವಿದ್ದು ಲಾಸ್ಟ್ ನೀರು 8-9. ಹೌದು, ಸ್ವಲ್ಪ ಮಳೆ ಮ್ಯಾಗನೆ ಅವಲಂಬವಾಗಿ ಧೈರ್ಯ ಮಾಡಿ, ಹೌದು, ದೇವ್ರ ಇಚ್ಛೆ ಅಂತ ದೇವರಿಂದ ನಾವು ಬಯಸ್ತೇವೆ. ರೈತಂದು ಹಣೆ ಬರ ಏನಂತಂದ್ರೆ ಮುಂದೆ ನೋಡಿ ಬ್ಲೈಂಡ್ ಆಗಿ ಇನ್ವೆಸ್ಟ್ ಮಾಡೋದೇ ರೈತನ ಕರ್ತವ್ಯ. ಅದು ಲಾಭ ಆಗೋದು ಬಿಡೋದು ಲಾಸ್ಟ್ನೇ ದಿನ ಇರುತ್ತೆ. ಅದೇ ರೈತನ ಪರಿಸ್ಥಿತಿ. ಯಾಕಂದ್ರೆ ಬೇರೆ ಬೇರೆ ಬಿಸ್ನೆಸ್ ಅಂದ್ರೆ ನಮ್ಗೆ ಇಷ್ಟು % ಲಾಭ ಐತೆ ಅಂತಂದು ಇನ್ವೆಸ್ಟ್ ಮಾಡ್ತಾರೆ. 5% ಸಿಗುತ್ತೆ, 10% ಸಿಗುತ್ತೆ ಅಂತೇಳಿ. ಬಟ್ ನಮ್ಗೆ 5% ಅಲ್ಲ, 1% ಸಿಗೋ ಚಾನ್ಸಸ್ ಇರಲ್ಲ, ಹಾಕಿದ ರೊಕ್ಕನೂ ಸಿಗೋ ಚಾನ್ಸಸ್ ಇರಲ್ಲ. ಇದು ರೈತನ ಪರಿಸ್ಥಿತಿ. ಅಂದ್ರೆ ಬ್ಲೈಂಡ್ ಆಗಿ ಇನ್ವೆಸ್ಟ್ ಮಾಡೋದು. ನೀರಿನ ಮೇಲೆ ಗುಳಿದ್ದಂಗೆ, ನೀರಿನ ಮೇಲೆ ಗುಳಿದ್ದಂಗೆ, ಯಾವಾಗ ಏನಾಗ್ತದೋ ಗೊತ್ತಿಲ್ಲ. ಹೌದು, ಕೈಗೆ ರೊಕ್ಕ ಬರಲ್ತನ ಗ್ಯಾರಂಟಿ ಇಲ್ಲ. ಬಂಡವಾಳ ಹಾಕಿದ್ದು ನಾವು ಕಟಾವ್ ಮಾಡಿ ಮ್ಯಾಗನೆ ಕಟಾವ್ ಮಾಡಿ ವ್ಯಾಪಾರ ಮಾಡಿದ ಮೇಲೂ ದುಡ್ಡು ಬರೋ ಚಾನ್ಸಸ್ ಇಲ್ಲ. ಇವಾಗ ಅಂತ ಕಾಲ ಆಗಿದೆ. ಯಾಕಂದ್ರೆ ಬಹಳಷ್ಟು ಜನ ತಗೊಂಡು ಓಡಿಯೋದವರು ಇದಾರ. ಅದಕ್ಕೆ ಒಂದು 50-100 ರೂಪಾಯಿ ಕಡಿಮೆ ಅಲ್ಲಿ ಚೀಲ ಕ್ಯಾರಿ ಮಾಡ್ಬೇಕಂದ್ರೆ ಅಷ್ಟೇ ಕೊಡಕತ್ತೆ ಸರ್. ಆಮೇಲೆ ಮುಡಿಕಿರಿ ಚಿಂತಿಲ್ಲ ಕೊಟ್ಟ ಮುಡ್ಕದ ಏನೈತೆ ಅಂತ 50-100 ಕಡಿಮೆ ಆಗಲ್ಲ ಸರ್. ಹೌದು, ಏವ್ರೇಜ್ ಮ್ಯಾಗ ರೊಕ್ಕ ಮಾತಾಡಿ ಕೊಟ್ಬಿಡ್ತೀವಿ ಸರ್. ಒಳ್ಳೇದು. ಅದೇ ಮಾಡ್ರಿ, ಅದೇ ಥರ ಇರಲಿ. ಎಲ್ಲ ರೀತಿಲಿ ಸೇಫ್ ಆಗಿರ್ರಿ, ಯಾವ ಕಾರಣಕ್ಕೂ ಮೋಸ ಹೋಗ್ಬೇಡ್ರಿ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮಗೂ ಮತ್ತು ಮಾರಪ್ಪ ಇವ್ರಿಗೂ ಕೂಡ ಇಬ್ಬರಿಗೂ ಒಳ್ಳೆ ರೀತಿಲಿ ಬೆಳೆ ಬಂದು ನಿಮ್ಮಿಬ್ಬರಿಗೆ ಅಂತಲ್ಲ ಎಲ್ಲ ರೈತರಿಗೆ ಒಳ್ಳೆಯದಾಗಲಿ. ಮಳೆ ಬೆಳೆ ಚೆನ್ನಾಗಾಗಿ ಒಂದು ಉತ್ತಮ ಇಳುವರಿ ಬರಲಿ, ರೇಟು ಸಿಗಲಿ, ಎಲ್ಲ ಅನುಕೂಲ ಆಗಲಿ ಅಂತ ನಾನು ನಮ್ಮ ವೀಕ್ಷಕರ ಪರವಾಗಿ ನಿಮ್ಮಿಬ್ಬರಿಗೆ ಕೇಳ್ತಾ ಇದ್ದೀನಿ. ಮತ್ತು ಎಲ್ಲ ರೈತರಿಗೂ ಕೂಡ ಒಳ್ಳೆಯದಾಗಲಿ. ಜೈ ಜವಾನ್ ಜೈ ಕಿಸಾನ್. ನಮಸ್ಕಾರ. ಎಸ್, ನಮಸ್ಕಾರ.